ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಮ್ಮ ಊರಲ್ಲಿ ಇಂಪಾರ್ಟೆಂಟ್ ಕೆಲಸ ಆಯಿತು ಅಂತ ನನ್ನ ಹೆಂಡತಿ ಮತ್ತು ಮಗುನ ನನ್ನ ಗೆಳತಿ ಮನೆಯಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದೆ. ನಾನು ಊರಿಂದ ಎಲ್ಲ ಕೆಲಸ ಮುಗಿಸಿ ಬರೋದ್ರ ಒಳಗಾಗಿ ನನ್ನ ಹೆಂಡತಿ ನನ್ನ ಗೆಳತಿ ಗಂಡನ ಜೊತೆ ಒಂದೇ ರೂಮಲ್ಲಿ ಮಲಗಿಬಿಟ್ಟಿದ್ದಾಳೆ ಅಂತೀನಿ. ನನ್ನ ಗೆಳತಿ ಡಾಕ್ಟರ್ ಆಗಿದ್ದರಿಂದ ನೈಟ್ ಡ್ಯೂಟಿಗೆ ಹೋಗಿದ್ಲು. ಆಗ ನನ್ನ ಹೆಂಡತಿ ಅವಳು ಗಂಡನ ಜೊತೆ ಚಕ್ಕಂದ ಆಡ್ತಿದ್ಲು. ನನ್ನ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಬಿದ್ಲು. ಗಂಡ ಅನ್ನೋದನ್ನು ನೋಡಿದೆ ಅವಳು ಆಡಬಾರ್ದು ಮಾತನ್ನೆಲ್ಲ ಆಡ್ಬಿಟ್ಲು. ನನ್ನ ಕಂದಮ್ಮ ಹೊರಗೆ ಕೂತ್ಕೊಂಡು ಅಳ್ತಾ ಇತ್ತು. ಮುಂದೆ ಏನಾಯಿತು? ಇಂಥವ್ರಿಗೆಲ್ಲ ಚಪ್ಪಲಿ ತಗೊಂಡು ಪರಪರ ಅಂತ ಕೆರೆದ್ಬಿಡ್ಬೇಕು ಅಲ್ವಾ? ನೋಡೋಣ ಬನ್ನಿ ಮುಂದೆ ಏನಾಯಿತು. ನನ್ನ ಹೆಸರು ಶ್ರೀಧರ್, ಅಪ್ಪ ಅಮ್ಮನ ಮುದ್ದಿನ ಮಗ. ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಅಮ್ಮನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಇನ್ನೊಂದು ಮಗು ಆದರೆ ಕಷ್ಟ ಆಗಿಬಿಡತ್ತೆ ಅಂತ ಅವರು ನನಗಾಗಿ ಇನ್ನೊಂದು ಮಗುನೂ ಮಾಡಿಕೊಳ್ಳಿಲ್ಲ. ಸಾಕಷ್ಟು ಕಷ್ಟ ಆಗತ್ತೆ, ಮೊದಲ ಮಗುನ ಚೆನ್ನಾಗಿ ಸಾಕೋಣ, ಅವನೇ ನಮ್ಮನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಅವ್ರ ಪ್ರೀತಿನಲ್ಲಿ ಯಾವುದೇ ಮೋಸ ಇಲ್ಲ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಪ್ಪ ಅಮ್ಮ ನನ್ನನ್ನು ಸಾಕ್ತಿದ್ದಾರೆ. ನನಗಿರೋದು ಒಬ್ಬನೇ ಮಗ. ಅವನ ಆರೋಗ್ಯವಾಗಿರಬೇಕು, ಅವನ ಆಯುಷ್ಯ ಚೆನ್ನಾಗಿರಬೇಕು ಅನ್ನೋದು ಅಪ್ಪ ಅಮ್ಮನ ಹಾರೈಕೆ. ಪ್ರತಿ ಉಸಿರಲ್ಲೂ ಪ್ರತಿ ಕ್ಷಣದಲ್ಲೂ ಅವ್ರು ನನ್ನನ್ನು ನೆನೆಸ್ಕೊಳ್ತಾರೆ, ನನಗಾಗಿ ಪ್ರಾಣ ಬಿಡ್ತಾರೆ. ಅಷ್ಟು ಪ್ರೀತಿ ಅವ್ರಿಗೆ ನಾನು ಅಂದರೆ. ತುಂಬ ಮುಗ್ಧರು ಅವರು. ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು. ಊರಿನ ಜನರೆಲ್ಲ ನಾ ಮುಂದು ತಾ ಮುಂದು ಅಂತ ಹೆಣ್ಣನ್ನು ಕೊಡೋದಕ್ಕೆ ಬರ್ತಿದ್ದಾರೆ. ನಾನು ವಯಸ್ಸಿಗೆ ಬಂದಿದ ತಕ್ಷಣ ಆದರೆ ಅಪ್ಪ ಅಮ್ಮಂಗೆ ಇನ್ನೂ ಸ್ವಲ್ಪ ವರ್ಷ ಮದುವೆ ಮಾಡೋದಿಲ್ಲ, ಅವ್ನಿಗೆ ಹೆಂಡತಿ ಸಂಸಾರ ಇದ್ರ ಬಗ್ಗೆ ಅರಿವಿರಬೇಕು, ಅದಕ್ಕಾಗಿ ಪೇಟೆಗೆ ಓದೋದಕ್ಕೆ ಕಳಿಸ್ತಾ ಇದ್ದೀವಿ, ಅವನಿನ್ನೂ ಚೆನ್ನಾಗಿ ಓದಬೇಕು, ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಬೇಕು, ಅವನು ಅವನ ಹೆಂಡ್ತಿನ ಅವನ ದುಡ್ಡಲ್ಲಿ ಸಾಕೋ ಸಾಮರ್ಥ್ಯ ಅವನಿಗೆ ಬರೋವರೆಗೂ ನಾವು ಅವನಿಗೆ ಮದುವೆ ಮಾಡೋದಿಲ್ಲ. ಈ ರೀತಿ ಅಪ್ಪ ಅಮ್ಮ ಹೇಳಿ 5-6 ವರ್ಷ ಆಯಿತು. ನಾನು ಪೇಟೆನಲ್ಲಿ ಓದ್ತಾ ಇದ್ದೀನಿ, ಒಳ್ಳೆ ಕೆಲಸ ಸಿಗ್ತಾ ಇದೆ. ಆದರೆ ಇನ್ನೂ ಜಾಸ್ತಿ ಸಂಬಳ ಸಿಗೋ ಕೆಲಸ ಬೇಕು ಅಂದಾಗ ಕೆಲಸಕ್ಕೆ ಹೋಗ್ತಿಲ್ಲ. ಅವ್ರ ಪ್ರಕಾರ ನಾನು ಕೆಲಸಕ್ಕೆ ಹೋಗಲೇಬೇಕು. ಹೋಗಿ ತಿಂಗಳ ಸಂಬಳನ ತವರುವರೆಗೂ ನನಗೆ ಮದುವೆ ಮಾಡೋದಿಲ್ಲ. ನಾನು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಕೇವಲ 20,000 ಸಂಬಳ. ನನ್ನ ಖರ್ಚಿಗೆ ಸಂಬಳ ಸರಿ ಹೋಗುತ್ತೆ. ಹೆಂಡ್ತಿನ ಹೇಗೆ ಸಾಕಲಿ ಅಂದರೆ ಅಮ್ಮ ಪಾರ್ಟ್ ಟೈಮ್ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾನೆ ಇರ್ತಾಳೆ. ನನಗೂ ಸಿಕ್ಕಾಪಟ್ಟೆ ದುಃಖ ಆಗ್ತಿತ್ತು. ಅದಕ್ಕೆ ನಾನು ಒಂದು ಕೆಲಸ ಮಾಡಿದೆ. ಈ ರೀತಿ ಕಷ್ಟಪಡೋ ಬದಲು ಯಾರಾದರೂ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿಬಿಡೋಣ, ಆಗ ಅಪ್ಪ ಅಮ್ಮ ಕೂಡ ಒಪ್ಕೊಳ್ತಾರೆ. ಶ್ರೀಮಂತರ ಮನೆ ಹುಡುಗಿ ಆದರೆ ಅವ್ರ ಮನೆಯಲ್ಲಿ ನಾನೂ ಇರ್ಬೋದು. ಒಬ್ಬಳೇ ಹೆಣ್ಣು ಮಗಳು ಇದ್ದರೆ ಎಲ್ಲ ಆಸ್ತಿನೂ ಮಗಳಿಗೆ ಕೊಟ್ಬಿಡ್ತಾರೆ. ಮಗಳಿಗೆ ಕೊಟ್ರೇನು ಅಳಿಯಂಗೆ ಕೊಟ್ರೇನು ಒಂದೇ ಅಲ್ವಾ? ನಾನು ಆ ರೀತಿ ಹುಡುಗಿನ ಹುಡುಕಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಯಾಕಂದರೆ ನಾನು ಸುಂದರಾಂಗ, ನನ್ನಷ್ಟು ಸುಂದರವಾಗಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂತೀನಿ. ಅಷ್ಟೊಂದು ಸುಂದರವಾಗಿದ್ದೀನಿ. ಇತ್ತೀಚೆಗೆ ಖುಷಿ ಆಗ್ತಿದೆ. ಅಮ್ಮ ಫೋನ್ ಮಾಡಿದಾಗ ಅಮ್ಮ ಕೇಳಿದ್ಲು, ಯಾವುದಾದ್ರೂ ಹೊಸ ಕೆಲಸ ಸಿಗ್ತಾ ಅಂತ. ಇಲ್ಲ ಅಮ್ಮ ಅಂತ ಹೇಳಿದೆ. ಮತ್ತು ಇಷ್ಟೊಂದು ಖುಷಿ ಆಗಿಬಿಟ್ಟಿದ್ಯಾ, ಏನು ವಿಷಯ ಹೇಳು ಅಂತ ಕೇಳಿದ್ರು. ಅದಕ್ಕೆ ನಾನು ವಿಷಯ ಕಂಪ್ಲೀಟ್ ಆದಾಗ ಹೇಳ್ತೀನಿ, ಈಗಲೇ ಹೇಳಿದ್ರೆ ಅಪ್ಪಂಗೆ ಹೇಳಿ ಆಗೋ ಕೆಲಸನೂ ತಪ್ಪಿಸ್ಬಿಡ್ತೀಯ. ಆಗೋದನ್ನು ನಿನ್ನ ಕೈಯಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದು ನಂಗೆ ಚೆನ್ನಾಗೇ ಗೊತ್ತು. ಅದಕ್ಕೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂತ ವಿಚಿತ್ರವಾಗಿ ಮಾತಾಡ್ತಿದ್ದೆ. ಅಮ್ಮ ಚೆನ್ನಾಗಿ ಬೈದ್ಲು. ನೀನು ಚಿಕ್ಕವನು, ಎಲ್ಲಿ ತಪ್ಪುದಾರಿ ಹಿಡಿದ್ಬಿಡ್ತೀಯೋ ಅಂತ ನಾವು ಪದೇ ಪದೇ ನಿನಗೆ ಎಚ್ಚರ ನೀಡೋದು ಅಷ್ಟೇ ಹೊರತು ನಿಂಗೆ ಕಷ್ಟ ಆಗಲಿ ಅಂತ ಅಲ್ಲ. ಈ ವಯಸ್ಸು ತುಂಬ ಕ್ಲಿಷ್ಟಕರವಾಗಿತ್ತು. ಈ ವಯಸ್ಸನ್ನು ದಾಟಿದ ಮೇಲೆ ನೀನು ಪರಿಪಕ್ವವಾಗ್ತೀಯ. ಈಗ ತುಂಬ ಹುಷಾರಾಗಿರಬೇಕು. ಇರೋದು ಒಬ್ಬನೇ ಮಗ, ನಮ್ಮ ಸರ್ವಸ್ವನೇ ನೀನು. ನಿನ್ನಿಂದಾನೆ
ಎಲ್ಲನೂ. ಅಮ್ಮ ಎಮೋಷ್ನಲ್ ಆದಳು. ಅಮ್ಮ, ನಾನು ನಿನ್ನ ಮಗ, ಯಾವುದೇ ತಪ್ಪು ದಾರಿ ಹಿಡಿಯೋದಿಲ್ಲ, ನೀನು ಧೈರ್ಯವಾಗಿರು ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ನಾನಮ್ಮಂಗೆ ಸಣ್ಣ ಕ್ಲೂನೂ ಕೊಡಬಾರ್ದು. ಅವಳಿಗೆ ಎಷ್ಟು ಬೇಗ ಕಂಡು ಹಿಡ್ದು ಬರ್ತಾಳೆ. ಇವತ್ತು ನಮ್ಮ ಆಫೀಸ್ಗೆ ಬಾಸ್ನ ಮಗಳು ಬಂದಿದ್ಲು. ಅವಳ ಹೆಸರು ಪ್ರೀತಿ. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು, ಶ್ರೀಮಂತಲು. ಎಷ್ಟು ಶ್ರೀಮಂತಲು ಅಂದರೆ ಅಷ್ಟು ಶ್ರೀಮಂತಲು. ಆದರೆ ಅವ್ರಿಗಿಂತ ನಾವೇ ಎಷ್ಟು ತುಂಬ ಶ್ರೀಮಂತರು. ನನ್ನಪ್ಪ ಅಮ್ಮ ದುಡ್ಡೇ ಬಿಚ್ಚುತ್ತಾ ಇಲ್ಲ. ಇವಳನ್ನು ನನಗೆ ಕೊಡ್ತಾರೆ. ಪ್ರೀತಿ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದಾಳೆ. ತುಂಬ ಸುಂದರವಾಗಿದ್ದಾಳೆ. ಎಷ್ಟು ಸುಂದರವಾಗಿದ್ದಾಳೆ ಅಂದರೆ ಈಗ ತಾನೇ ಕೆಂಪು ಗುಲಾಬಿ ಅರಳ್ತಾ ಇದೆ, ಆ ರೀತಿ ಇದ್ದಾಳೆ. ಅವಳು ಮಾತಾಡೋದು ಕೂಡ ತುಂಬಾ ಮೆತ್ತಗೆ ಮಾತಾಡ್ತಾಳೆ. ಅವಳು ಧ್ವನಿ ಕೇಳಿಸ್ಕೊಳ್ಳೋದಿಲ್ಲ. ಅವಳಷ್ಟು ಸುಂದರವಾದ ಹುಡುಗಿ ಪ್ರಪಂಚದಲ್ಲೇ ಇಲ್ಲ. ಮನಸ್ಸಲ್ಲಿ ಅಮ್ಮಂಗೆ ಹೇಳಿದೆ, ಅಮ್ಮ, ಇವಳೇ ನಿನ್ನ ಸೊಸೆ. ಪ್ರೀತಿನ ಪಟಾಯಿಸೋದಕ್ಕೆ ಪ್ರಯತ್ನನ ಶುರು ಮಾಡಿದೆ. ನಮ್ಮ ಬಾಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ ನಂಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಯಾರೋ ಓದಿಸಿದ್ದಾರೆ ಅಂತ. ಯಾಕಂದರೆ ಅಪ್ಪ ಅಮ್ಮ ಮೊದಲೇ ಹೇಳಿಬಿಟ್ಟಿದ್ರು. ನಮ್ಮ ಬಗ್ಗೆ ತುಂಬ ಜನರಿಗೆ ಗೊತ್ತು. ನಮ್ಮ ಮನೆತನದ ಬಗ್ಗೆ ನೀನು ಎಲ್ಲೂ ಕೂಡ ಹೆಸರನ್ನು ಬಳಸಿ ಕೆಲಸ ಗಿಟ್ಟಿಸ್ಕೊಳ್ಬಾರ್ದು ಅಂತ. ಆದ್ದರಿಂದ ನಾನು ಹೇಳಿರಲಿಲ್ಲ. ಇವ್ರು ಕೂಡ, ಬಾಸ್ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ನಾನು ತುಂಬ ಒಳ್ಳೆ ಹುಡುಗ, ನೋಡೋದಕ್ಕೆ ಬೇರೆ ಸಿಕ್ಕಾಪಟ್ಟೆ ಸುಂದರವಾಗಿದ್ದೀನಿ ಅಂತ. ಇಂದು ಸ್ವಲ್ಪ ಅವ್ರಿಗೆ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಪ್ರೀತಿನ ಮನೆಗೆ ಡ್ರಾಪ್ ಮಾಡು ಅಂತ ಹೇಳಿಬಿಟ್ರು. ಅವ್ರ ಕಾರಿನ ಕೀನ ಕೊಟ್ಟರು. ನಂಗೆ ಸ್ವಲ್ಪ ಭಯ ಆಯಿತು. ಏನೂ ಹೆದರ್ಕೊಳ್ಬೇಡ, ನಿನ್ನ ಮೇಲೆ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ, ಅದಕ್ಕೆ ಕೀನ ಕೊಟ್ಟಿದ್ದು ಅಂತ ಅವರು ನಕ್ಕರು. ನಾನು ಪ್ರೀತಿನ ಕರ್ಕೊಂಡು ಹೋಗಬೇಕಾದಾಗ ಅವಳು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಇರೋ ಸಮಯನ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಅವಳನ್ನು ಪದೇ ಪದೇ ಮಾತಾಡೋದಕ್ಕೆ ಪ್ರೇರೇಪಿಸ್ತಾನೇ ಇದೆ. ಆದರೆ ಅವಳು ಕೇಳಿದ ಪ್ರಶ್ನೆಗೆ ಮಾತ್ರನೇ ಉತ್ತರ ಕೊಡ್ತಿದ್ಲು. ಇವಳು ಮಾತಾಡೋದು ಕಡಿಮೆ, ಫೀಲಿಂಗ್ಸ್ ಹೇಗೋ ಅಂತ ತಿಳಿದಿಲ್ಲ. ಕೊನೆಗೆ ಮುಂದೆಯಿಂದ ದೊಡ್ಡ ಕಾರ್ ಬಂತು. ನಂಗೆ ತಿಳಿದೆ ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟೆ. ಕಾರ್ ಪಕ್ಕನೇ ಹೊರಟೋಯ್ತು. ಯಾವುದೇ ಸಮಸ್ಯೆನೂ ಆಗಲಿಲ್ಲ. ಆದರೆ ನನ್ನ ಮೇಲೆ ಪ್ರೀತಿ ಬಿದ್ದುಬಿಟ್ಟಿದ್ಲು ಅಷ್ಟೇ. ನಾನು ಸಡನ್ನಾಗಿ ಕಾರನ್ನು ಅಲ್ಲೇ ನಿಲ್ಲಿಸ್ಬಿಟ್ಟೆ. ಅವಳು ಬಿದ್ದಿದ್ದ ಅರಿವು ನನಗಾಯಿತು. ಆದರೆ ಅವಳಿಗೆ ಪ್ರಜ್ಞೆನೇ ಇರಲಿಲ್ಲ ಅಂತೀನಿ. ಇವಳು ನನ್ನ ಮೇಲೆ ಬಿದ್ದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ಲು ಭಯದಿಂದ. ಆ ಸಮಯನ ಚೆನ್ನಾಗಿ ಬಳಸ್ಕೊಂಡು ನಾನು ಕೂಡ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ. ಕಾರು ಫುಟ್ಪಾತಲ್ಲಿ ನಿಂತಿತ್ತು. ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಇವಳ ಜೊತೆ ಇದೇ ಕೂತಿರ್ಬೋದು ಅಂತ ಅಂದ್ಕೊಂಡೆ. ಅವಳು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟಿದ್ದಾಳೆ. ಅವಳ ರೇಷ್ಮೆ ಕೂದಲು ನನ್ನ ಮುಖಕ್ಕೆ ತಾಗ್ತಾ ಇದೆ. ಅವಳ ಸಂಪೂರ್ಣ ಮುಖ ನನ್ನ ಎದೆ ಮೇಲೆ ಇದೆ. ನಾನು ಅವಳನ್ನು ಈಗ ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು. ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ಸಂಪೂರ್ಣವಾಗಿ ತಾಗ್ತಾ ಇದೆ. ನನ್ನ ಕೈಯಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅಷ್ಟೊಂದು ಅವಳ ಜೊತೆ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಅವಳ ಕೂದಲ ಮೇಲೆ ಅವಳಿಗೆ ತಿಳಿದೆ ಮುತ್ತನ್ನು ಕೊಟ್ಟೆ. ಅವಳ ಮುಖ ಸಂಪೂರ್ಣವಾಗಿ ನನ್ನ ಎದೆನಲ್ಲಿ ಉದುಗಿಸ್ಬಿಟ್ಟಿದ್ದಾಳೆ. ನಂತರ ಅವಳ ತಲೆನ ನನ್ನ ಕೂದಲಿಂದ ಸವರ್ತಾ, ಪ್ರೀತಿ, ಏನೂ ಆಗಿಲ್ಲ, ಹೆದರ್ಕೋಬೇಡ, ನಾನಿದ್ದೀನಿ, ನಾನಿರಬೇಕಾದಾಗ ನಿನಗೇನೂ ಆಗೋದಿಲ್ಲ ಅಂತ ನಿಧಾನವಾಗಿ ಅವಳನ್ನು ಹೇಳಿಸ್ದೆ. ಯಾಕಂದರೆ ಒಂದು ತಂದೆ ನಂಬಿಕೆಯಿಂದ ಅವ್ರ ಮಗಳನ್ನು ನನ್ನ ಜೊತೆ ಕಳಿಸಿರ್ಬೇಕಾದಾಗ ನಾನದಕ್ಕೆ ನ್ಯಾಯ ಕೊಡಬೇಕು. ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು. ಆ ತಂದೆ ನಂಬಿಕೆಗೆ, ಇವಳು ಭಯಕ್ಕೆ ಅಂತ ಅನಿಸಿ ಅವಳನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ಅವಳನ್ನು ಮೇಲೆ ಏಳಿಸ್ದೆ. ಅವಳು ಸ್ವಲ್ಪ ಭಯದಿಂದಾನೇ ಇದ್ಲು. ನಾನು ಅವಳಿಗೆ ಕುಡಿಯೋದಕ್ಕೆ ನೀರನ್ನು ಕೊಟ್ಟೆ. ಮನೆ ಕರ್ಕೊಂಡು ಹೋಗ್ಬಿಟ್ಟೆ. ಇದ್ರ ಮಧ್ಯೆ ಒಂದು ಕಾಫಿ ಶಾಪ್ ಇತ್ತು. ಅಲ್ಲವಳಿಗೆ ಇಷ್ಟವಾದ ಕಾಫಿ ಮತ್ತು ಸ್ನ್ಯಾಕ್ಸ್ನ ಕೊಡಿಸ್ದೆ. ಮೊದಲು ಬೇಡ ಅಂದ್ಲು, ನಂತರ ಗಬಗಬಾ ಅಂತ ತಿಂದ್ಬಿಟ್ಲು. ಅಷ್ಟು ಶ್ರೀಮಂತರ ಮಗಳು ಇಷ್ಟು ಚಿಕ್ಕ ಸ್ನ್ಯಾಕ್ಸನ್ನು ಇಷ್ಟು ಆಸೆಪಟ್ಟು ತಿಂತಿದ್ದಾಳಲ್ಲ.
ಅಂತ ಅನ್ನಿಸ್ತು. ಆದರೆ ಅವೆಲ್ಲ ಚಿಕ್ಕ ವಿಷಯ ಅಂತ ಸುಮ್ಮನಾಗಿ ಅವ್ರ ಮನೆಯಲ್ಲಿ ಅವ್ರ ಅಮ್ಮಂಗೆ ಹೇಳಿ ಬಿಟ್ಟು ಬಂದೆ. ನಂತರ ಸರ್ಗೆ ಫೋನ್ ಮಾಡಿದೆ, ನಿಮ್ಮ ಮಗಳನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ ಸರ್ ಅಂತ. ದಿನಗಳು ಕಳೆದಂತೆ ಪ್ರೀತಿ ಆಫೀಸಿಗೆ ಬರೋದು ಜಾಸ್ತಿ ಆಯಿತು. ಅವಳು ಬಂದಾಗಲೆಲ್ಲ ನನ್ನ ಜೊತೆಯಲ್ಲಿ ಅವಳು ಮನೆಗೆ ಹೋಗ್ತಿದ್ದಿದ್ದು. ಮೊದಲು ಕಾಫಿಗೆ ಹೋಗ್ತಿದ್ವಿ, ಈಗ ಟಿಫನ್, ಊಟ, ಪಾರ್ಕ್, ಪಿಕ್ಚರ್ ಈ ರೀತಿ ಸುತ್ತಾನೇ ಇರ್ತೀವಿ. ನಂಗೆ ಬರೋ ಸಂಬಳ ಇವಳನ್ನು ತಿರುಗಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದನ್ನು ತಿಳ್ಕೊಂಡ ಪ್ರೀತಿ ಈಗ ಎಲ್ಲೇ ಹೋದರೂ ಅವಳೇ ಖರ್ಚು ಮಾಡ್ತಾಳೆ. ಆದರೆ ಅವಳ ಜೊತೆ ನಾನಿರಬೇಕು. ಅವಳು ಹೇಳೋದು, ನನ್ನಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ನಿಮ್ಮ ಜೊತೆ ಇದ್ದಾಗ ನನಗೆ ಕಂಫರ್ಟ್ ಫೀಲ್ ಆಗುತ್ತೆ ಅಂತ ಹೇಳಿದ್ಲು. ನಮ್ಮಿಬ್ಬರ ಮಧ್ಯೆ ನಮಗೆ ತಿಳಿದೆ ನಿಜವಾದ ಪ್ರೀತಿ ಹುಟ್ಕೊಂಡ್ಬಿಟ್ಟಿತ್ತು. ನಾನು ದುಡ್ಡಿಗಾಗಿ ಅವಳನ್ನು ಪಟಾಯಿಸೋದಕ್ಕೆ ಇಷ್ಟಪಟ್ಟಿದ್ದೆ. ಆದರೆ ನಿಜವಾಗ್ಲೂ ಅವಳ ಅಮಾಯಕತ್ವ ನನ್ನ ಮನಸ್ಸನ್ನು ಗೆದ್ದುಬಿಟ್ಟಿತ್ತು. ಇಬ್ಬರು ಪ್ರೀತಿ ಮಾಡ್ತಿದ್ವಿ. ನಿನ್ನಪ್ಪ, ಅಮ್ಮ ಮತ್ತು ನಿನ್ನ ಊರಿನ ಹಿರಿಯರನ್ನು ಕರ್ಕೊಂಡು ಬಾ, ಹೆಣ್ಣನ್ನು ಕೇಳೋದಕ್ಕೆ ತುಂಬ ಖುಷಿಯಾಗಿ ಕೊಡ್ತೀವಿ ಅಂದಾಗ ನಾನು ಸರ್ನ ತುಂಬ ಅನುಮಾನವಾಗಿ ನೋಡಿದೆ. ಸರ್ ಹೇಳ್ತಾರೆ, ನೀನು ಯಾರ ಮಗ ಅನ್ನೋದು ನನಗೆ ಗೊತ್ತು. ನೀನು ನನ್ನ ಬಾಲ್ಯದ ಗೆಳೆಯನ ಮಗ. ಆ ಸಲಿಗೆಯಿಂದಾನೆ ನಿನ್ನನ್ನು ಇವಳ ಜೊತೆ ಸೇರೋದಕ್ಕೆ ಬಿಟ್ಟಿದ್ದು, ಅನುರಾಗ ಉಂಟಾಗೋದಕ್ಕೆ ಬಿಟ್ಟಿದ್ದು ಅಂತ ಹೇಳಿದರು. ಈ ವಿಷಯನ ಮನೆಯಲ್ಲಿ ಹೇಳಿದಾಗ ಅಪ್ಪ ಯಾವುದೇ ಕಾರಣಕ್ಕೂ ಅವನ ಮಗಳನ್ನು ನಿನಗೆ ಮದುವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಂದ, ಅವ್ರ ಮನೆಯವರಿಂದ, ನಮ್ಮ ಮನೆಯವರು ತುಂಬಾ ಕಷ್ಟ ಅನುಭವಿಸಿದ್ದಾರೆ ಒಂದು ಸಮಯದಲ್ಲಿ ಅಂತ ಅಪ್ಪ ಖಂಡಿತವಾಗಿ ಹೇಳಿಬಿಟ್ರು. ಅಮ್ಮ ಕೂಡ ವಿಧಿ ಇಲ್ಲದೆ ನಾನು ಮತ್ತು ಪ್ರೀತಿ ಒಂದು ನಿರ್ಧಾರ ಮಾಡಿದ್ವಿ. ಅದೇನೆಂದರೆ ದೇವಸ್ಥಾನದಲ್ಲಿ ಹೋಗಿ ಇಬ್ಬರು ಮದುವೆ ಆದ್ವಿ. ಪ್ರೀತಿ ಅಪ್ಪ ಹೇಳಿಬಿಟ್ಟಿದ್ರು, ನಿನ್ನಪ್ಪ ಬಂದು ನನ್ನ ಕಾಲನ್ನು ಹಿಡ್ಕೊಂಡ್ರೆ ಮಾತ್ರ ನನ್ನ ಮಗಳನ್ನು ನಿನಗೆ ಕೊಡೋದು ಅಂತ. ಅಪ್ಪ ಮದುವೆಗೆ ಹೋಗ್ತಾ ಇಲ್ಲ, ಇನ್ನು ಕಾಲಾದರೂ ಎಲ್ಲಿ ಹಿಡಿತಾರೆ. ನನಗಾಗಿ ನನ್ನಪ್ಪ ಇವ್ರ ಬಳಿ ಕಾಲು ಹಿಡಿಯೋದು ಇಷ್ಟ ಇಲ್ಲ. ಅದಕ್ಕಾಗಿ ನಾನು ತುಂಬ ಬೇಜಾರಿಂದ ಪ್ರೀತಿ ಬಳಿ ಸಜೆಷನ್ ಕೇಳಿದಾಗ ಮುಂದೆ ಅವ್ರು ನನ್ನ ಮಾವ, ಅವ್ರು ಕೂಡ ಅಪ್ಪನ ರೀತಿಯೇ. ಅವ್ರು ಬಂದು ನನ್ನ ಅಪ್ಪನ ಕಾಲು ಹಿಡಿಯೋದು, ರಿಕ್ವೆಸ್ಟ್ ಮಾಡೋದು ಏನೂ ಬೇಕಾಗಿಲ್ಲ, ನಾವಿಬ್ಬರು ಮದುವೆ ಆಗಿಬಿಡೋಣ ಅಂತ ಅವಳೇ ದಾರಿ ತೋರಿಸಿದ್ದು. ಅವಳು ಕೂಡ ಕೆಲಸಕ್ಕೆ ಹೋಗ್ತಿದ್ದಾಳೆ, ನಾನು ಕೂಡ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಇಬ್ಬರು ದುಡಿದ್ರೂ ಸಂಸಾರ ಸಾಗಬಹುದು ಅಂತ ಹೇಳಿದಾಗ ನನಗೂ ಒಂದು ಧೈರ್ಯ ಬಂತು. ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಆಗಿ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಒಬ್ಬಳೇ ಇಲ್ಲ, ಇರೋ ಒಬ್ಬನೇ ಮಗ, ಕೊನೆಗೂ ತಪ್ಪು ಮಾಡಿಬಿಟ್ಟೆ ಅಂತ ಅಮ್ಮ ಕೆನ್ನೆ ಮೇಲೆ ಹೊಡೆದು ಮನೆಯಿಂದ ಹೊರಗೆ ಹಾಕಿದ್ಲು. ಇಲ್ಲಿ ಪ್ರೀತಿ ಅಪ್ಪ ಅಮ್ಮ ಕೂಡ ಒಪ್ಪಲಿಲ್ಲ ನಮ್ಮ ಮದುವೆನ. ನಾನು ಪ್ರೀತಿ ಅಪ್ಪನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಅವರ ಆಫೀಸ್ಗೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಗೆಳೆಯನ ಸಹಾಯದಿಂದ ಬೇರೆ ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನಗೆ 50,000 ಸಂಬಳ, ಅವಳಿಗೆ 60,000 ಸಂಬಳ ಬರುತ್ತೆ. ಬರೋ ಸಂಬಳದಲ್ಲಿ ನಾನು ನೆಮ್ಮದಿಯಾಗಿ ಬದುಕೋದು ಸಾಗಿಸ್ತಾ ಇದ್ದೀವಿ. ಒಂದೊಂದು ಸಲ ಅಪ್ಪ ಅಮ್ಮ ದೂರ ಇರೋದೇ ಸರಿ ಅಂತ ಅನಿಸುತ್ತೆ. ಅವ್ರ ಹತ್ತಿರ ಇದ್ದರೆ ನಮಗೆ ತುಂಬಾ ನೋವು ಮಾಡ್ತಿದ್ರೇನೋ, ಎಲ್ಲರೂ ತಮ್ಮ ಈಗೋನ ಇಟ್ಕೊಂಡಿದ್ದಾರೆ ಅಂತ ಇವಳು ಯೋಚಿಸ್ತಿದ್ಲು. ಅವನು ಕೂಡ ಅದೇ ರೀತಿ ಯೋಚಿಸ್ತಿದ್ದ. ಇವ್ರ ಮಧ್ಯೆ ಇಬ್ರಿಗೂ ಒಂದು ಮುದ್ದಾದ ಹೆಣ್ಮಗು ಆಯಿತು. ಆ ಮಗು ನೋಡೋದಕ್ಕೆ ಅವನ ಅಮ್ಮನ ರೀತಿಯೇ ಇತ್ತು. ಈಗ ಅವನಿಗೆ ಅಮ್ಮನ ನೆನಪು ತುಂಬಾ ಆಗ್ತಿತ್ತು. ತನ್ನ ಮಗಳು ತನ್ನ ಅಮ್ಮನ ರೀತಿ ಇದ್ದಾಳೆ, ಅವಳನ್ನು ಅಮ್ಮಂಗೆ ತೋರಿಸೋ ಸಂಭ್ರಮದಲ್ಲಿ ನಾನಿದ್ದೆ. ಆದರೆ ಅಲ್ಲಿ ಏನಾಗ್ತಿದೆ ತಿಳಿತಾನೇ ಇಲ್ಲ. ಪ್ರೀತಿ ತುಂಬಾ ಸೆನ್ಸಿಟಿವ್ ಆಗಿದ್ಲು. ಅವಳಿಗೆ ನನ್ನ ಅವಶ್ಯಕತೆ ಇದೆ. ಅಮ್ಮ ಮತ್ತು ಅತ್ತೆ ಏನಾದರೂ ಈಗ ಹತ್ತಿರ ಬಂದು ಇವಳಿಗೆ ನೋವಾಗೋ ರೀತಿ ಮಾತಾಡಿದ್ರೆ ಅಂತ ಭಯ. ಅವನೊಳಗೆ 9 ತಿಂಗಳು ಬಾಣಂತನೂ ಮಾಡ್ದ. ದುಡ್ಡಿಗೆ ಸ್ವಲ್ಪ ಕಷ್ಟ ಏನೋ ಆಯಿತು. ಆದರೆ ಪ್ರೀತಿ ತುಂಬ ಒಳ್ಳೆಯ ಹುಡುಗಿ, ಶ್ರೀಮಂತರ ಮನೆ ಹುಡುಗಿ ಆದರೂ ಖರ್ಚನ್ನು ಜಾಸ್ತಿ ಮಾಡ್ತಿರ್ಲಿಲ್ಲ. ತನ್ನ ಗಂಡಂಗೆ ಸಹಾಯ ಮಾಡ್ತಿದ್ಲು. ಇತ್ತ ಇವನು ಕೂಡ ಅವಳಿಗೆ ಕಷ್ಟ ಆಗಬಾರ್ದು ಅಂತ ತುಂಬಾ ಕೇರ್ ಮಾಡ್ತಿದ್ದ. ಇದ್ರ ಮಧ್ಯೆ ಮಗುಗೆ 1 ವರ್ಷ ತುಂಬೋದ್ರಲ್ಲಿತ್ತು. ಆಗ
ಅವನ ಆಸೆ ಭಯಂಕರ ಆಯಿತು. ನನ್ನ ಅಪ್ಪ ಅಮ್ಮಂಗೆ ಅವ್ರ ಮೊಮ್ಮಗನ ತೋರಿಸ್ಲೇಬೇಕು, ಅದು ಅವ್ರ ಹಕ್ಕು, ಒಪ್ಪೋದು ಬಿಡೋದು ಅವ್ರ ಧರ್ಮ. ಮಗುನ ಕರ್ಕೊಂಡು ಹೋಗೋಣ ಅಂದರೆ ಪ್ರೀತಿ ಬೇಸರ ಮಾಡ್ಕೊಳ್ತಾಳೆ. ನಾನು ಹೆತ್ತಿದ ಮಗು ನನ್ನನ್ನು ಬಿಟ್ಟು ಮಗುನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ, ಅಥವಾ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಗುನ ಮಾತ್ರ ಒಪ್ಕೊಂಡಿದ್ದಾರೆ, ಮಗು ಹೆತ್ತ ತಾಯಿಯನ್ನು ಒಪ್ಕೊಂಡಿಲ್ಲ ಅಂತ ಅವಳು ಬೇಸರ ಮಾಡ್ಕೊಳ್ತಾಳೆ. ಇದ್ಯಾವುದ್ರ ಗೋಚೆ ಬೇಡ. ಏನು ಮಾಡೋದಕ್ಕೂ ಸಾಧ್ಯ ಆಗದೆ ಪ್ರೀತಿಗೆ ಹೇಳಿದೆ, ನಂಗೆ ಸ್ವಲ್ಪ ಕೆಲಸ ಇದೆ ಬೇರೆ ಊರಲ್ಲಿ, ನೀನು ಮತ್ತು ಮಗು ಇಬ್ಬರು ನನ್ನ ಗೆಳತಿ ಶೀಲಾಳ ಮನೆಯಲ್ಲಿ 2 ದಿನ ಇರಿ, ನನ್ನ ಕೆಲಸ ಮುಗಿಸ್ಕೊಂಡು ಬೇಗ ಬಂದುಬಿಡ್ತೀನಿ ಅಂತ ಅವಳ ಹಣೆಗೆ ಮುತ್ತು ಕೊಟ್ಟೆ. ನಂತರ ಅವಳು ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ಎಮೋಷ್ನಲ್ ಆದಳು. ನೀನು 2 ದಿನ ಅಂದರೆ ನಂಗೆ ತುಂಬ ದಿನ ಅಂತ ಅನಿಸುತ್ತೆ. ಎಲ್ಲರನ್ನು ಬಿಟ್ಟು ನಿನ್ನ ಹಿಂದೆ ಬಂದಿದ್ದೀನಿ, ನೀನು ನನಗೆ ಮೋಸ ಮಾಡಬಾರ್ದು ಅಂತ ಅಳ್ತಾನೇ ಇದ್ಲು. ಅಷ್ಟೊಂದು ಸೆನ್ಸಿಟಿವ್ ಆಗಿಬಿಟ್ಟಿದ್ದಾಳ. ಬಾಣಂತಿ ಆದಮೇಲೆ ಅವಳು ತುಂಬಾ ಎಮೋಷ್ನಲ್ ಆಗಿ ಯಾವಾಗಲೂ ಮಾತಾಡ್ತಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಎಮೋಷ್ನಲ್ ಆಗಿಬಿಡ್ತಾಳೆ. ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾಳೆ. ಇನ್ಸೆಕ್ಯೂರಿಟಿ ಅನ್ನೋದು ಅವಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ನಾನು ಅವಳನ್ನು ಹುಚ್ಚಿ, ನಿನ್ನನ್ನು ಬಿಟ್ಟು ನಾನೆಲ್ಲಿ ಹೋಗಲಿ, ನನ್ನ ಸರ್ವಸ್ವನೇ ನೀನು ಅಂತ ಅವಳ ತುಟಿಗೆ ದೀರ್ಘವಾಗಿ ಚುಂಬಿಸ್ದೆ. ಅವಳು ನಗ್ತಾ, ಮಗಳು ಪಕ್ಕ ಇದ್ದರೂ ಕೂಡ ನಿಮ್ಮ ರೊಮ್ಯಾನ್ಸ್ಗೆ ಫುಲ್ ಸ್ಟಾಪೇ ಹಾಕೋದಿಲ್ಲ ಅಂತ ದೂರ ತಳ್ಳಿಬಿಟ್ಲು. ಇದನ್ನು ನೋಡಿ ನನ್ನ ಮಗಳಿಗೆ ಏನರ್ಥ ಆಯಿತೋ ಏನೋ ಗೊತ್ತಿಲ್ಲ, ಜೋರಾಗಿ ನಗ್ತಿದ್ದಾಳೆ. ನಂಗೆ ನಿಜವಾಗ್ಲೂ ಈಗ ನಾಚಿಕೆ ಆಯಿತು. ಅವಳನ್ನು ಮತ್ತು ಮಗಳನ್ನು ಶೀಲಾಳ ಮನೆಯಲ್ಲಿ ಬಿಟ್ಟು ಅವಳಿಗೆ ತುಂಬ ಡೀಟೇಲ್ ಆಗಿ, ತುಂಬ ಹುಷಾರಾಗಿ ನನ್ನ ಹೆಂಡತಿ ಮತ್ತು ಮಗಳನ್ನು ನೋಡ್ಕೊಳ್ಳೋದಕ್ಕೆ ಹೇಳಿದೆ. ಅವಳದಕ್ಕೆ ಒಪ್ಕೊಂಡು ಅವಳು ನನ್ನನ್ನು, ನೀನು ನಿನ್ನ ಹೆಂಡತಿ ಮತ್ತು ಮಗುನ ಬಗ್ಗೆ ಚಿಂತೆನೇ ಮಾಡಬೇಡ, ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿ ನನ್ನನ್ನು ಊರಿಗೆ ಕಳಿಸಿದ್ಲು. ಶೀಲಾ ನನ್ನ ಬಾಲ್ಯದ ಗೆಳತಿ, ನನಗಿರೋ ಒಬ್ಬಳೇ ಗೆಳತಿ. ಅವಳು ತುಂಬಾ ಒಳ್ಳೆಯವಳು. ಅದಕ್ಕಾಗಿ ಅವಳ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಯಿಂದ ನನ್ನ ಹೆಂಡತಿನ ಬಿಟ್ಟು ಬಂದೆ. ಮನಸ್ಸು ಹೊಡ್ಕೊಳ್ತಾ ಇತ್ತು. ಊರಿಗೆ ಬಂದಾಗ ಅಪ್ಪ ಹಾಸಿಗೆ ಹಿಡ್ದಿದ್ರು. ನನ್ನನ್ನು ನೋಡಿ ನಿಧಾನವಾಗಿ ಮೇಲಿದ್ರು. ಅಮ್ಮ ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ಲು. ಒಂದು ಮಾತು ಮಾತಾಡಿದೆ ಅಂತ ಕೋಪದಿಂದ ಹೊರಟೋದೆ. ನಮ್ಮ ಕಾಲು ಹಿಡ್ಕೊಂಡಿದ್ರೆ ನೀನು ಅಮ್ಮ ಅದೇ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂದಿದ್ರೆ ಇಡೀ 7 ಹಳ್ಳಿಗೆ ಊಟ ಹಾಕಿ ಮದುವೆ ಮಾಡ್ತಿದ್ದೆ ಅಂತ ಅಮ್ಮ ಚೆನ್ನಾಗಿ ಕೆನ್ನೆ ಮೇಲೆ ಹೊಡೆದ್ಲು. ನೀನು ನಿಜವಾಗ್ಲೂ ಆ ಹುಡುಗಿನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅನ್ನೋದು ಬೇಕಾಗಿತ್ತು, ಕೇವಲ ಆಕರ್ಷಣೆಯ ಅಥವಾ ಪ್ರೀತಿಯ ಅಂತ. ನಿನ್ನಮ್ಮ ಏನನ್ನೋ ಹೇಳೋದಕ್ಕೆ ಹೋಗಿ ಅಳ್ತಿದ್ದಾಳೆ. ಮನೆ ಹೊರಗೆ ಹೋಗಿ ಏನೋ ಹುಡುಕಾಟ ನಡೆಸ್ತಿದ್ದಾಳೆ. ಏನಪ್ಪ ಅಂದರೆ, ನಮ್ಮ ಸೊಸೆಯಲ್ಲಿ ಮದುವೆ ಆಗಿ 2 ವರ್ಷ ಆಗಿದೆ, ಮಗು ಏನಾದರೂ ಆಯಿತಾ ಅನ್ನೋ ಆಸೆಯಿಂದ ನೋಡ್ತಿದ್ದೆ ಅಂತ ಅಪ್ಪ ತುಂಬ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ್ರು. ನಾನು ಅಪ್ಪ ಅಮ್ಮನ ಕಾಲುಗಳನ್ನು ಹಿಡ್ಕೊಂಡು ಜೋರಾಗತ್ಬಿಟ್ಟೆ. ನಾನು ಎಂಥ ಮುಟ್ಟಾಳ, ನಿಮ್ಮನ್ನು ನೋವಲ್ಲಿಟ್ಬಿಟ್ನಲ್ಲ ಅಂತ ನಾನು ಕೂಡ ನೋವಲ್ಲೇ ಇದ್ದೆ. ಪ್ರತಿ ಕ್ಷಣ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೆ. ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡು, ನಿಮಗೆ ಮೊಮ್ಮಗಳು ಹುಟ್ಟಿದ್ದಾಳೆ. ಮೊಮ್ಮಗಳು ನೋಡೋದಕ್ಕೆ ಥೇಟ್ ನಿನ್ನ ಥರಾನೇ ಇದ್ದಾಳೆ. ಅವಳನ್ನು ನೋಡಿದಾಗಲೆಲ್ಲ ನನಗೆ ಭಯ ಆಗ್ತಿತ್ತು, ನಿನಗೆ ಮಾಡಿದ ಮೋಸನೇ ನೆನಪಾಗ್ತಿತ್ತು ಅಂತ ನಾನು ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಟ್ಟೆ. ನನ್ನ ಕಣ್ಣೀರಿಗೆ ಊರಿನ ಅಕ್ಕಪಕ್ಕದ ಮನೆ ಜನರು ಕೂಡ ಬಂದುಬಿಟ್ರು. ಎಲ್ಲರೂ ಸಂತೋಷದಿಂದ ಖುಷಿಪಟ್ಟರು. ಅಣ್ಣ ಬಂದಿದ್ದಾನೆ, ಇನ್ನು ಅಪ್ಪ ಅಮ್ಮ ಹುಷಾರಾಗಿಬಿಡ್ತಾರೆ, ಅತ್ತಿಗೆಯಲ್ಲಿ ನಮ್ಮ ಅತ್ತಿಗೆಯಲ್ಲಿ ಅಂತ ಜೋರಾಗಿ ಕಿರಿಸ್ತಿದ್ದಾರೆ. ಊರಿಗೂರೇ ನನ್ನ ಹೆಂಡತಿ ಮತ್ತು ಮಗುಗಾಗಿ ಕಾಯ್ತಿದೆ. ನಾನೆಂಥ ಮುಟ್ಟಾಳ ಅಂತ ಅಂದ್ಕೊಂಡ್ಬಿಟ್ಟೆ. ಅಪ್ಪ ಅಮ್ಮಂಗೆ ಎಲ್ಲ ವಿಷಯನೂ ಹೇಳಿದೆ. ಆಗವರು ಮಗುನ ಕರ್ಕೊಂಡು ಬಾ, ನಿನ್ನ ಹೆಂಡತಿನೂ ಕೂಡ, ಅವಳು ನಮ್ಮನೆ ಮಹಾಲಕ್ಷ್ಮಿ ಅಂದರು. ಬೆಳಗ್ಗೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಆದರೆ ನನ್ನ ಕೈಯಲ್ಲಿ ಇರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಈ ಖುಷಿ ವಿಷಯನ ನನ್ನ ಹೆಂಡತಿಗೆ ಹೇಳಲೇಬೇಕು ಅಂತ ಫೋನ್ ಮಾಡಿದ್ರೆ ಅವಳ ಫೋನ್ ಸ್ವಿಚ್ ಆಫ್ ಬಂತು.
ನಂತರ ಶೀಲಾಗೆ ಕಾಲ್ ಮಾಡಿದೆ. ಶೀಲಾ, ನಾನು ನೈಟ್ ಡ್ಯೂಟಿನಲ್ಲಿದ್ದೀನಿ, ಮನೆಯಲ್ಲಿ ಅವರಿಬ್ಬರು ಮಲ್ಕೊಂಡಿದ್ರು. ಆನಂತರ ನಾನು ಬಂದುಬಿಟ್ಟೆ. ನಿನ್ನ ಮಗಳು ಗಲಾಟೆ ಮಾಡ್ತಿದ್ಲು, ಅದಕ್ಕೆ ಫೋನನ್ನು ಸ್ವಿಚ್ ಆಫ್ ಮಾಡಿರಬಹುದು ಅಂತ ಶೀಲಾ ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ಆದರೂ ಶೀಲಾ ನೈಟ್ ಡ್ಯೂಟಿಗೆ ಹೋಗಿದ್ದಾಳೆ. ಮನೆಯಲ್ಲಿ ನನ್ನ ಹೆಂಡತಿ ಒಬ್ಬಳೆ ಹೇಗಿರ್ತಾಳೋ ಹೇಳೋ ಅನ್ನೋ ಭಯದಿಂದ ನಾನು ಅಮ್ಮಂಗೆ ಹೇಳಿ ಪೇಟೆಗೆ ಹೊರಟೆ. ಹೋಗೋವರೆಗೂ ನಂಗೆ ತುಂಬ ಖುಷಿನಲ್ಲಿ ಕುಣಿದಾಡಬೇಕು ಅಂತ ಅನ್ನಿಸ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಹೆಂಡತಿ ನನ್ನ ಮನೆಯಲ್ಲಿ ಸ್ಥಾನ ಸಿಕ್ಬಿಟ್ಟಿದೆ. ಅವಳಿಗೆ ಸೊಸೆಯಾಗಿ ಸಿಗಬೇಕಾದ ಗೌರವ ಸಿಗ್ತಾ ಇದೆ. ಆ ಖುಷಿ ಅತಿಯಾಗ್ಬಿಟ್ಟಿತ್ತು. ನನಗೆ ನನ್ನ ಮಗುಗೆ ಅಜ್ಜಿ ತಾತ ಸಿಕ್ಬಿಟ್ಟಿದ್ದಾರೆ. ಶೀಲಾಳ ಮನೆಗೆ ಹೋದಾಗ ಕೆಲಸದವರು ಬಾಗಿಲು ತೆಗೆದ್ರು. ಆದರೆ ರೂಮ್ಗೆ ಹೋದಾಗ ನನ್ನ ಹೆಂಡತಿ ಇರಲಿಲ್ಲ. ಮಗು ಜೋರಾಗಿ ಅಳ್ತಿತ್ತು. ಕೆಲಸದವರು ಅಮ್ಮವರು ಮಲಗಿದ್ರು, ಎಲ್ಲಿ ಹೋದ್ರೋ ತಿಳಿದಿಲ್ಲ ಅಂತ ಹೇಳಿದ್ರು. ನಾನು ಮೇಲೆಲ್ಲ ಹೋಗಿ ಹುಡುಕಾಟ ನಡೆಸಿದೆ. ಆಗ ಮೇಲಿನ ರೂಮಲ್ಲಿ, ಅಂದರೆ ಶೀಲಾಳ ರೂಮಲ್ಲಿ ಯಾವುದೋ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತು. ಶೀಲಾ ನೈಟ್ ಡ್ಯೂಟಿಗೆ ಹೋಗಿದ್ದಾಳೆ, ಇಲ್ಲಿ ಯಾರಪ್ಪ ಇದ್ದಾರೆ ಅಂತ ಕಿಟಕಿಯಿಂದ ನೋಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಒಂದು ಹೆಣ್ಣಿನ ಧ್ವನಿ ಅರ್ಧಂಬರ್ಧ ಕೇಳಿಸ್ತಿತ್ತು. ನನ್ನ ಗಂಡ ಬರೋದ್ರೊಳಗಡೆ ನನ್ನ ದೇಹನ ಹಿಂಡಿ ಹಿಪ್ಪೆ ಮಾಡು, ಏನು ಬೇಕು ಎಲ್ಲನೂ ತಗೋ, ಹಾಲು ಕುಡಿತೀಯಾ, ಸೊಂಟನ ಗಿಲ್ತೀಯಾ ಅಂತ ಕೇಳ್ತಿದ್ದಾಳೆ. ಅವನವಳ ಹೊಟ್ಟೆ ಮೇಲೆ ಎಣ್ಣೆನ ಹಾಕಿ ಆಟ ಆಡ್ತಿದ್ದಾನೆ. ಚೆನ್ನಾಗಿ ಅವಳ ದೇಹನ ಮಸಾಜ್ ಮಾಡ್ತಿದ್ದಾನೆ. ಅವನು ಬೇರೆ ಯಾರೂ ಅಲ್ಲ, ಶೀಲಾಳ ಗಂಡ. ಅವಳ ಎದೆಗಳನ್ನು ಎಣ್ಣೆ ಸಹಾಯದಿಂದ ಮಸಾಜ್ ಮಾಡ್ತಿದ್ದಾನೆ. ಅವಳ ಎದೆಗಳು ಒಂದೇ ಕ್ಷಣಕ್ಕೆ ದಪ್ಪಗಾಗೋಯ್ತು. ನಂತರ ಅದನ್ನು ಅವನ ಹಲ್ಲುಗಳಿಂದ ಚೀಪ್ತಿದ್ದಾನೆ. ಅವಳು ಕಿರ್ಚಾಡ್ಕೊಳ್ತಿದ್ದಾಳೆ. ಅವಳ ಧ್ವನಿ, ಆ ಧ್ವನಿ ಕೇಳಿದಂತೆ ಅನ್ನಿಸ್ತಿದೆ. ಎಲ್ಲೋ ಅದಕ್ಕಿಂತ ಹೆಚ್ಚಾಗಿ ಶೀಲಾಳ ಗಂಡ ಶೀಲಾಳಿಗೆ ಮೋಸ ಮಾಡ್ತಿದ್ದಾನೆ. ಹೇಳಲೇಬೇಕು ಅನ್ನೋ ಆತರ ಇತ್ತು. ಆದರೆ ನನ್ನ ಮಗಳು ಈಗಲೂ ಅಳ್ತಿದ್ದಾಳೆ ಅಂತ ಕೆಲಸದ ಹುಡುಗ ಬಂದು ಹೇಳ್ದ. ಅಮ್ಮವರು ಇನ್ನೂ ಬಂದಿಲ್ಲ, ಎಲ್ಲಿ ಹೋದರೂ ತಿಳಿತಾನೇ ಇಲ್ಲ ಅಂತ. ಆಗ ಪುನಃ ಶೀಲಾ ಅವಳ ರೂಮ್ಗೆ ಹೋದೆ. ಆ ಧ್ವನಿಯನ್ನು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಟ್ಟೆ. ಸರಿಯಾಗಿ ಅಲ್ಲಿ ಏನೂ ಕಾಣಿಸ್ತಿಲ್ಲ. ಆಗಲೇ ಸ್ವಲ್ಪ ಸ್ವಲ್ಪ ಎಲ್ಲ ಕಾಣಿಸ್ತಿತ್ತು. ಈಗ ಸ್ಕ್ರೀನ್ ಹಾಕಿದ್ದಾರೆ, ಆದರೆ ಆ ಧ್ವನಿ ನನ್ನ ಹೆಂಡತಿ ಪ್ರೀತಿ ಧ್ವನಿ ರೀತಿ ಕೇಳಿಸ್ತು. ಅಲ್ಲೇ ಭಯದಿಂದ ಕೆಳಗಡೆ ಕುಸಿದೆ. ನನ್ನ ಉಸಿರು ನಿಂತು ಹೋಗೋದ್ರಲ್ಲಿತ್ತು. ನನ್ನ ಪ್ರೀತಿ ಹೆಂಡತಿ ಒಂದೇ ಒಂದಿನ ಗೆಳತಿ ಮನೆಯಲ್ಲಿ ಬಿಟ್ಟಿದ್ದಕ್ಕೆ ಅವಳು ಗಂಡನ ಜೊತೆ ಚಕ್ಕಂದ ಆಡ್ತಿದ್ದಾಳೆ ಅಂತ ಅನ್ನಿಸ್ತು. ಎದೆ ಓಡ್ಕೊಂಡು ಅಳ್ತಿದ್ದೆ. ಅಪ್ಪ ಅಮ್ಮಂಗೆ ಏನು ಅಂತ ಹೇಳಲಿ, ನನ್ನ ಹಸು ಕಂದಮ್ಮಂಗೆ ನಿನ್ನಮ್ಮ ನಂಗೆ ಮೋಸ ಮಾಡಿಬಿಟ್ಲು ಅಂತ. ಆಗಲೂ ಕೂಡ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಪ್ರೀತಿ ಈಗಲೂ ಬಂದರೂ ಕೂಡ ನಾನು ಅವಳನ್ನು ಕಣ್ಣು ಮುಚ್ಕೊಂಡು ಒಪ್ಕೊಳ್ತೀನಿ. ಅವಳು ಯಾರ ಜೊತೆ ಮಲಗಿದ್ರೂ ಪರವಾಗಿಲ್ಲ, ನನಗದು ಎಫೆಕ್ಟ್ ಆಗೋದಿಲ್ಲ. ಅವಳು ನನ್ನ ಹೆಂಡತಿ ಅಷ್ಟೇ. ಶೀಲಾ ತುಂಬ ಒಳ್ಳೆಯವಳು. ನನ್ನ ಹೆಂಡತಿ ಒಂದಿನ ಇದ್ದಿದ್ದಕ್ಕೆ ಶೀಲಾಳ ಬದುಕಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋ ದುಃಖ ಜಾಸ್ತಿ ಆಯಿತು. ಹಿಂದೆಯಿಂದ ಬಂದು ಯಾರೋ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡ್ರು. ಭಯದಿಂದ ನೋಡಿದಾಗ ಅದು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಪ್ರೀತಿ. ನೀನಿಲ್ಲಿದ್ದರೆ ಆ ರೂಮಲ್ಲಿ ಯಾರಿರೋದು ಅಂತ ಕೇಳಿದೆ. ಆಗವಳು ಏನು ಅಂತ ಕೇಳಿದ್ಲು. ನಾನು ಏನೂ ಮಾತಾಡದೆ ಅವಳನ್ನು ಕೆಳಗಡೆ ಕರ್ಕೊಂಡು ಹೋದೆ. ಅಂದರೆ ಏನೂ ಇಲ್ಲ, ಮಗು ಅಳ್ತಿದೆ, ಸಮಾಧಾನ ಮಾಡು, ಸ್ವಲ್ಪ ಹೊತ್ತು ಬಂದುಬಿಡ್ತೀನಿ ಅಂತ ಮೇಲೆ ಹೋದೆ. ಸ್ವಲ್ಪ ಹೊತ್ತು ಆ ರೂಮಿನ ಹೊರಗೆ ಕೂತೆ. ಒಂದು ಅರ್ಧ ಗಂಟೆ ಬಳಿಕ ಒಂದು ಸುಂದರವಾದ ಹೆಂಗಸು ಹೊರಬಂದು. ಶೀಲಾಳ ಗಂಡ ಆಗಲೂ ಅವಳನ್ನು ಬಿಡ್ತಿಲ್ಲ. ಅವಳಿಗೆ ಮುತ್ತನ್ನು ಕೊಟ್ಟು ಕಳಿಸ್ದ. ಅದು ಶೀಲಾಳ ಅಡುಗೆ ಮಾಡೋ ಗಂಡಸಿನ ಹೆಂಡತಿ. ಇಂದು ಅವನಿಗೆ ಹುಷಾರಿಲ್ಲ ಅಂತ ರಜೆ ಹಾಕಿದ್ದ ಕೆಲಸಕ್ಕೆ. ಅದ್ರ ಬದಲು ಹೆಂಡ್ತಿನ ಕಳಿಸಿದ್ದ. ಹೆಂಡ್ತಿ ನೋಡಿದ್ರೆ ಶೀಲಾಳ ಗಂಡನ ಜೊತೆ ಚಕ್ಕಂದ ಹಾಡ್ತಿದ್ದಾಳೆ. ಶೀಲಾಳಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ದೆ. ಆಗ ಶೀಲಾ ಹೇಳಿದ್ಲು, ಅದೇನಾ, ಅದೆಲ್ಲ ನನಗೆ ಗೊತ್ತು. ಪ್ರತಿದಿನ ರಾತ್ರಿ ನಾನಿರಬೇಕು, ಅದು ಸಾಧ್ಯವಾಗದೇ ಇದ್ದಾಗ ಅವನು ಹೊರಗಡೆ ಹೋಗಿ ಬೇರೆ ಹೆಂಗಸ್ರ ಜೊತೆ
ಮಾಡ್ಕೊಳ್ತಿದ್ದ. ಆಗ ತುಂಬ ಕಷ್ಟ ಆಗ್ತಿತ್ತು. ನಾನು ನನ್ನ ಕೆಲಸನ ಬಿಡಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಅದು ಸಾಧ್ಯವೇ ಆಗಲಿಲ್ಲ. ಅಷ್ಟರಲ್ಲಿ ನನ್ನ ಗಂಡ ನಮ್ಮ ಮನೆ ಕೆಲಸದವನ ಹೆಂಡತಿ ಜೊತೆ ಚಕ್ಕಂದ ಆಡೋದಕ್ಕೆ ಆರಂಭಿಸ್ದ. ಆಗ ಅಡುಗೆಯವನು ಅವಳನ್ನು ಬಿಟ್ಬಿಟ್ಟು ಬೇರೆ ಮದುವೆ ಆದ. ಆದರೆ ಆ ವಿಷಯ ನನ್ನ ಗಂಡಂಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾದರೆ ಹಗಲು ರಾತ್ರಿ ಅವಳ ದೇಹನ ಛಿದ್ರ ಮಾಡಿಬಿಡ್ತಾನೆ. ಅದಕ್ಕಾಗಿ ಅವಳ ಗಂಡ ಕಾಯ್ತಿರ್ತಾನೆ, ಗಂಡ ಬರ್ತಾನೆ ಅಂತ ಹೇಳಿದ್ರೆ ನನ್ನ ಗಂಡ ಸ್ವಲ್ಪ ಬೇಗ ಬಿಡ್ತಾನೆ ಅಂತ ಹೇಳ್ತಾಳೆ. ನನ್ನ ಗಂಡನ ಮತ್ತು ನನ್ನ ನಡುವೆ ಯಾವುದೇ ಸಂಬಂಧ ಇಲ್ಲ. ಮಕ್ಕಳಿಗಾಗಿ ಒಬ್ಬರ ಜೊತೆಯಲ್ಲಿರೋದು ಅಷ್ಟೇ. ನನ್ನ ಮಕ್ಕಳಿಬ್ಬರು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇದ್ದಾರೆ. ಅವ್ರು ರಜೆಗೆ ಬಂದಾಗ ನನ್ನ ಗಂಡನ್ನ ಕೆಲಸದವಳು ಮನೆಗೆ ಕಳಿಸ್ಬಿಡ್ತೀನಿ ಅಂತ ಶೀಲಾ ಅತ್ಲು. ಗಂಡನ್ನ ಬಿಟ್ಟು ನೀನು ಹೊರಗೆ ಬಂದುಬಿಡು ಅಂದರೆ ನನ್ನ ಮಕ್ಕಳಿಗೆ ಅವರ ಅಪ್ಪ ಅಂದರೆ ತುಂಬಾ ಪ್ರೀತಿ. ನನ್ನ ಅತ್ತೆ ಮಾವ ನನ್ನ ಬಳಿ ಮಾತು ತಗೊಂಡಿದ್ದಾರೆ. ತಮ್ಮ ಅವಿವೇಕಿಯಾದ ಮಗನ ನೋಡಿಕೊಂಡ್ರೆ ಮಾತ್ರ ಎಲ್ಲ ಆಸ್ತಿ, ಇಲ್ಲ ಅಂದರೆ ಅನಾಥಾಶ್ರಮಕ್ಕೆ ಅಂತ. ನನ್ನ ಗಂಡ ಆಸ್ತಿನ ಯಾರಿಗೂ ವರ್ಗಾಯಿಸೋದಕ್ಕೆ ಸಾಧ್ಯ ಇಲ್ಲ. ಕೇವಲ ನನ್ನ ಮಕ್ಕಳಿಗೆ ಮಾತ್ರನೇ ನನ್ನ ಗಂಡ ಕೂತು ತಿನ್ನಬಹುದು, ಆದರೆ ಅದನ್ನು ಮಾರೋದಕ್ಕೆ ಹಕ್ಕಿಲ್ಲ. ಇದೆಲ್ಲ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ಈ ಸಾಮ್ರಾಜ್ಯನ ಬಿಟ್ಟು ಹೋದರೆ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡ್ತೀನೇನೋ ಅನ್ನೋ ಭಯ. ಅವರ ಅಜಿತ ಕೊಟ್ಟಿರೋ ಹಕ್ಕನ್ನು ಹೇಗೆ ಬಿಟ್ಕೊಟ್ಬಿಡ್ಲಿ ಅಂತ ಶೀಲಾ ಹೇಳ್ತಾ ಅಳ್ತಿದ್ದಾಳೆ. ಅವಳಿಗೆ ಹೇಗೆ ಸಮಾಧಾನ ಮಾಡಲಿ ತಿಳಿತಾನೇ ಇಲ್ಲ. ನಂತರ ಅವಳು ನನಗೆ ಅರ್ಜೆಂಟಾಗಿ ಕಾಲ್ ಬಂತು ಅಂತ ಕಣ್ಣೀರು ಹೊರಿಸ್ಕೊಂಡು ಹೊರಟೋದ್ಲು. ನಾನು ಕೆಳಗೆ ಬಂದಾಗ ನನ್ನ ಹೆಂಡತಿ ಮಗುನ ಮಲಗಿಸಿ ನನಗಾಗಿ ಕಾಯ್ತಿದ್ಲು. ನೀನು ಎಲ್ಲಿ ಹೋಗಿದ್ದೆ? ಮಗು ಅಳ್ತಿದ್ಲು ಅಂದಾಗ ಅವಳಿಗೆ ಸಿರಪ್ ಮರೆತುಬಿಟ್ಟಿದ್ದೆ. ಮನೆಯಿಂದ ಅದನ್ನು ತರೋದಕ್ಕಂತ ಹೋಗಿದ್ದೆ. ಮೆಡಿಕಲ್ ಸ್ಟೋರಲ್ಲಿ ಕೇಳಿದಾಗ ಆ ಸಿರಪ್ ಯಾವ ಕಂಪ್ನಿ ಸಿರಪ್ ಅನ್ನೋದು ಮರೆತು ಹೋಗಿತ್ತು. ಅದಕ್ಕಾಗಿ ಹೋಗಿದ್ದೆ. ಲೈಟಾಗಿ ಜ್ವರ ಆಯಿತು, ಆದರೆ ಸಿರಪ್ ಈಗ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಸಿರಪ್ ಕುಡಿದು ನಮ್ಮ ಮುದ್ದು ರಾಜ್ಕುಮಾರಿ. ಅವಳು ನನ್ನ ಮಗಳ ಹಣೆಗೆ ಮುತ್ತು ಕೊಟ್ಲು. ನಾನು ಭಯ ಪಟ್ಬಿಟ್ಟಿದ್ದೆ, ನೀನು ಹೊರಗಡೆ ಹೋದೆ ಅಂತ. ನನ್ನ ಹೆಂಡತಿ ಕೇಳಿದ್ಲು, ಹೋದ ವಿಷಯ ಏನಾಯಿತು ಅಂತ. ನಾನು ಅವಳಿಗೆ ಹೇಳಿದೆ, ಯಾವುದೇ ವಿಷಯದ ಮೇಲೆ ಹೋಗ್ತೀನಿ ಅಂತ ಸರ್ಪ್ರೈಸ್ ಅಂತ ಬೆಳಗ್ಗೆ ಹೋಗೋಣ, ಆಗ ನಿನಗೆ ತಿಳಿಯುತ್ತೆ ಅಂತ ಅವಳಿಗೆ ಹೇಳಿದೆ. ಬೆಳಗ್ಗೆ ಬೇಗ ಎದ್ದು ಅವಳನ್ನು ರೆಡಿ ಮಾಡಿ ನಾನು ಊರಿಗೆ ಅವಳನ್ನು ಮಗುನ ಜೊತೆ ಕರ್ಕೊಂಡು ಹೋದೆ. ದಾರಿ ಮಧ್ಯೆ ಅವಳು ಕೇಳ್ತಾನೆ ಇದ್ಲು, ಇದು ನಿಮ್ಮೂರು, ಏನಾದರೂ ಸಮಸ್ಯೆ ಆದರೆ ನಿಮ್ಮ ಅಪ್ಪ ಅಮ್ಮ ದೊಡ್ಡ ಪಟೇಲರು, ನಮ್ಮ ಮಗು ತೊಂದರೆ ಮಾಡಿದ್ರು. ಅವಳು ಅಳ್ತಾನೆ ಇದ್ಲು. ನಮ್ಮ ಮನೆ ಬಳಿ ಹೋದಾಗ ಮನೆಗೆ ತಳಿರು ತೋರಣ ಕಟ್ಟಿದ್ದಾರೆ. ಲೈಟಿಂದ ಮತ್ತು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಮದುವೆಗೆ ರೆಡಿಯಾಗಿರುವಂತೆ ಇದೆ. ಹೊಸ ಮನೆ ಗೃಹ ಪ್ರವೇಶದ ರೀತಿ ಇದೆ. ಅಷ್ಟೇ ಅಲ್ಲ, ನನ್ನಮ್ಮ 5 ಜನ ಮುತ್ತೈದರ ಜೊತೆ ನನ್ನ ಮತ್ತು ನನ್ನ ಪ್ರೀತಿ ಹೆಂಡತಿ ಮಗುಗೆ ಆರತಿ ಎದುತ್ತಿದ್ದಾಳೆ. ನನ್ನ ಹೆಂಡತಿಗೆ ಆಶ್ಚರ್ಯ. ಇದನ್ನೆಲ್ಲ ನೋಡಿ ಅವಳಿಗೇನೂ ಅರ್ಥನೇ ಆಗ್ತಿಲ್ಲ. ಆಗ ನನ್ನಮ್ಮ ನನ್ನ ಹೆಂಡತಿಗೆ ಕೈ ಮುಗಿದ್ಲು. ಕ್ಷಮಿಸು ಮಗು, ನನಗೆ ಹೆಣ್ಮಕ್ಳಿಲ್ಲ, ನೀನೇ ಹೆಣ್ಮಗಳು. ಇನ್ನೆಂದೂ ನಿನ್ನನ್ನು ದೂರ ಕಳಿಸೋದಿಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ, ಒಂದೇ ಒಂದು ಅವಕಾಶ ಕೊಡು ಅಂತ ನನ್ನ ಅಪ್ಪ ಅಮ್ಮ ಅವಳಿಗೆ ಕೈ ಮುಗಿದ್ರು. ಅವರಿಬ್ಬರು ಕಾಲಿಗೆ ಬಿದ್ದು ನನ್ನ ತಪ್ಪು, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಂಡ್ಳು. ಅಷ್ಟರಲ್ಲಿ ಒಂದು ದೊಡ್ಡ ಕಾರ್ ಬಂತು. ಅದರಲ್ಲಿ ನನ್ನ ಹೆಂಡತಿಯ ಪ್ರೀತಿಯ ಅಪ್ಪ ಅಮ್ಮ, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಅವ್ರು ಕೂಡ ಕ್ಷಮೆ ಕೇಳಿದ್ರು. ನಾನಿನ್ನನ್ನು ತುಂಬಾ ಹುಡುಕ್ತೆ ಅಂತ ಪ್ರೀತಿ ಅಪ್ಪ ಹೇಳಿದ್ರು. ಈಗ ಹಳೆ ವಿಷಯ ಬೇಡ, ನಾವೆಲ್ಲ ಬೀಗರು ಅಂತ ಅಪ್ಪ ಮತ್ತು ಪ್ರೀತಿಯ ಅಪ್ಪ ಇಬ್ಬರು ಕೂಡ ತಪ್ಪಿಕೊಂಡ್ರು. ನನ್ನ ಬದುಕಿನ ನೋವಿನ ದಿನಗಳು ಮುಗಿದು ಹೋಗಿತ್ತು. ಇನ್ನೆಂದೂ ಸುಂದರ ದಿನಗಳು ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಬದುಕು ಬದಲಾಯಿತು. ನನ್ನ ಹೆಂಡತಿ ಪ್ರೀತಿ ಮತ್ತು ನನ್ನ ಸಂಬಂಧ ಗಟ್ಟಿಯಾಯಿತು. ಈಗ ನನ್ನ ಮನೆ, ನನ್ನ ಮನಸ್ಸಿನ ರಾಣಿ, ನನ್ನ ಹೆಂಡತಿ ಪ್ರೀತಿ ಅಮ್ಮ ಅವಳನ್ನು ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ. ನನ್ನ ಮಗಳು ತಾತನ ರಾಜ್ಕುಮಾರಿ. ಇನ್ನೂ ಕೂಡ ಇದೆಲ್ಲ ಕನಸೇನೋ ಅಂತ ಅನ್ನಿಸ್ತಿದೆ. ಅಷ್ಟೊಂದು ಸುಂದರವಾಗಿದೆ ನನ್ನ ಬದುಕು, ನನ್ನ ಸಂಸಾರ.
ನಾನು ಅದೃಷ್ಟವಂತ. ಕತೆ ಇಲ್ಲಿಗೆ ಮುಗಿಯುತ್ತೆ. ಹೇಗೆ ಅನ್ನಿಸ್ತು ಕತೆ? ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಜೊತೆಗೆ. ಬಾಯ್.